ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ 63% ಭ್ರಷ್ಟಾಚಾರ ಆರೋಪ ಕೇಳಿಬರ್ತಾ ಇದೆ. ಬಿಜೆಪಿಗರ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಆಗಿದ್ದು ಯಾವಾಗಂತ ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 63% ಭ್ರಷ್ಟಾಚಾರ ಆರೋಪವನ್ನ ಮಾಡಿದ್ದಂತಹ ಬಿಜೆಪಿಗರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಭ್ರಷ್ಟಾಚಾರ ಆಗಿದ್ದು ಯಾವಾಗ ಅಂತ ಗೊತ್ತಾ? ಯಾವ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಮೊದಲು ತಿಳಿಲಿ. ಆರ್ ಅಶೋಕ್ಗೆ ಮಾಹಿತಿಯ ಕೊರತೆ ಇದೆ. ಆರ್ ಅಶೋಕ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಲೂಟಿ ಸರ್ಕಾರ ಅಂತ ಹೋದಲ್ ಬಂದಲ್ ಬೊಬ್ಬೆ ಹೊಡ್ಕೊಳ್ತಾ ಇರ್ತಾರೆ. ಅದರಲ್ಲೂ ಆರ್ ಅಶೋಕ್ಗೆ ಈಗ ಟಾಂಗ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಒಟ್ಟಾರೆ ಈ ಭ್ರಷ್ಟಾಚಾರ ಈಗ ನ್ಯಾಯಾಧೀಶರು ಸರ್ಟಿಫೈ ಮಾಡ್ಬಿಟ್ಟಿದ್ದಾರೆ. 63% ಪಕ್ಕ ಆಗೈತಿ. ಈಗ ಇಷ್ಟು ದಿನದಿಂದ ಗಾಳಿ ಸುದ್ದಿ ಓಡಾಡ್ತಾ ಇತ್ತು. 60 ಅಲ್ಲ 40, ಕೆಲವರು 40 ಅನ್ನೋರು 50, 60, 80 ಈ ತರದೆಲ್ಲ ಸ್ಪೆಕ್ಯುಲೇಷನ್ ಆಗ್ತಾ ಇತ್ತು. ಕರೆಕ್ಟಾ? ಎಲ್ಲ ಕಡೆ ಆಗ್ತಾ ಇತ್ತು. ಅದಕ್ಕೆ ಒಂದು ಕರೆಕ್ಟ್ ನಂಬರ್ ಗೊತ್ತಿರಲಿಲ್ಲ. ಈಗ ನ್ಯಾಯಾಧೀಶರು ಅದಕ್ಕೆ ನಂಬರ್ ಕೊಟ್ಟು ಸೀಲು ಸೈನ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಮುದ್ರೆ ಹೊತ್ಬಿಟ್ಟಿದ್ದಾರೆ. ಇನ್ ಪಕ್ಕ ಈ ಸರ್ಕಾರ 63%, ಈ ಸರ್ಕಾರ 63% ಅನ್ನೋದು ಪಕ್ಕ ಗ್ಯಾರಂಟಿ ಆಗೋಟಿದೆ. ಆ ಗ್ಯಾರಂಟಿ ಹೇಳಿದ್ರಲ್ಲ, ಇದು ಪಕ್ಕ 6ನೇ ಗ್ಯಾರಂಟಿ. ಜಡ್ಜ್ ಅವರು ಕೊಟ್ಟಿರುವಂತ ಸರ್ಟಿಫಿಕೇಟ್. ಇದನ್ನ ಅವರು ಯಾವ ಸರ್ಪ ಹಾಕಿದ್ರು ಹೋಗಲ್ಲ. ಮೈಸೂರು ಸ್ಯಾಂಡ್ಲ್ ಹಾಕಿದ್ರು ಹೋಗಲ್ಲ, ಲೀರಿಲ್ ಹಾಕಿದ್ರು ಹೋಗಲ್ಲ, ಕೊನೆಗೆ ಪೆನಾಲ್ ಹಾಕಿದ್ರು ಹೋಗಲ್ಲ. ಆ ತರ ಸರ್ಟಿಫಿಕೇಟ್ ಬಂದಿದೆ. ಇದು ಪಕ್ಕ. ಇನ್ನ ಅವರು ಕಾಂಗ್ರೆಸ್ ಜೀವಮಾನದ ಇರೋವರೆಗೂ ಕೂಡ ಈ 63% ಅನ್ನೋದು ಪಕ್ಕ ಆಗೋದು. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾವು ಮಾತಾಡ್ತೀವಿ. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾವು ಮಾತಾಡ್ತೀವಿ. ಇನ್ನು ಭ್ರಷ್ಟಾಚಾರದಲ್ಲಿ ಕರ್ನಾಟಕಕ್ಕೆ 5ನೇ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ಬಗೆಗಿನ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ. 2019ರ ಸರ್ವೆಯ ರಿಪೋರ್ಟ್ ಬಗ್ಗೆ ನಾನು ಹೇಳಿದ್ದೀನಿ. ನಾನು ಯಾವುದೇ ಸರ್ಕಾರದ ವಿರುದ್ಧ ಹೇಳಿಕೆ ನೀಡಿಲ್ಲ ಅಂತ ಬೆಂಗಳೂರಲ್ಲಿ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ತಾವು ಯಾವ ಆಧಾರದ ಮೇಲೆ ಹೇಳಿದ್ದು, ಏನು ಹೇಳಿದ್ದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇಶ ಮೈ ಸ್ಟೇಟ್ಮೆಂಟ್ ಬೇಸ್ ಆನ್ ದಿ ಸರ್ವೆ 2019 ಅಲ್ಲಿದೆ. ಅದು ಸಿಟಿಸನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್ಸ್, ಅವರೇ ಸ್ವತಃ ಒಪ್ಕೊಂಡ್ರು. ಕರಪ್ಷನ್ ಇಂಡೆಕ್ಸ್ ಇನ್ ಇಂಡಿಯಾ, ಇದು 2019 ರಿಪೋರ್ಟ್. 24 ರಿಪೋರ್ಟು ಇದು ಇಂಡಿಯಾಗೆ ಹೇಳಿರೋದು. ನಾನು ಹೇಳಿದ್ದು ನಮ್ಮ ದೇಶ ನಮ್ಮ ರಾಜ್ಯ ಅಂತ. ಐ ಹ್ಯಾವ್ ನಾಟ್ ರಿಪೋರ್ಟ್ ಟು ಎನಿ ಗೌರ್ಮೆಂಟ್. ನಮ್ಮ ಸಂಬಂಧ ಇಲ್ಲ. ನಾನು ಇಂಡಿಪೆಂಡೆಂಟು, ಯಾವ ಸರ್ಕಾರ ಹೇಳೋದಿಲ್ಲ. ನಾನು ಉಪಲೋಕಾಯುಕ್ತನಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಮಾಡ್ತಾಯಿದ್ದೀನಿ. ಇವರು ಸ್ವಂತಕ್ಕೋಸ್ಕರ ಇವ್ರು ಏನೋ ನಾವು ಇಂಟರ್ಪ್ರಿಟೇಷನ್ ಮಾಡಿಕೊಂಡು, ನಾನು ನಿಮ್ಮ ಮುಖಾಂತರ ಹೇಳೋದಿಲ್ಲ ಎಲ್ರಿಗೂ ಇಷ್ಟೇ, ದಯವಿಟ್ಟು ನೀವೇನಾದರೂ ಈ ಥರ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಎಂಟೈರ್ ಸ್ಪೀಚ್ ನೋಡಿಬಿಟ್ಟು ಕೊಡಿ. ಇಷ್ಟ ಬಂದಾಗ ಕೊಡಬೇಡಿ. ನಿಮ್ಮ ದರ್ದಿಗೋಸ್ಕರ ಕೊಡಬೇಡಿ. ಜನಗಳಿಗೆ ಕೆಟ್ಟ ಅಭಿಪ್ರಾಯ ತರಬೇಡಿ. ನಾನು ಯಾಕೆ ಬೋಲ್ಡಾಗಿ ಹೇಳ್ತೀನಿ ಅಂದರೆ, ನಾನು ಜೀವನದಲ್ಲಿ ಆನೆಸ್ಟಾಗಿ ಬದುಕಿದ್ದೀನಿ. ಬೋಲ್ಡಾಗಿ ಹೇಳ್ತೀನಿ.